17ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾ ಇರೋದು. ರಾಜ್ಯದಲ್ಲೇ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿರುವಂತಹ ದಾಖಲೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ. ಮಾಜಿ ಸಿಎಂ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ದಾಖಲೆಯನ್ನ ಈ ಹಿಂದೆಯೇ ಬ್ರೇಕ್ ಮಾಡಿದ್ರು. ಕಳೆದ ವರ್ಷವೇ ಅದನ್ನ ಸರಿಗಟ್ಟುವಂತಹ ಕೆಲಸವನ್ನ ಮಾಡಿದ್ರು. ವಿತ್ತ ಸಚಿವರಾಗಿ ರಾಜ್ಯದ ಮಟ್ಟಿಗೆ ಸಿದ್ದರಾಮಯ್ಯರದ್ದು ಅತಿ ದೊಡ್ಡ ದಾಖಲೆ. ದೇಶದಲ್ಲಿ ಈ ದಾಖಲೆಯನ್ನ ವಜೂಭಾಯಿ ವಾಲಾ ಅವರು ಮಾಡಿದ್ರು. ಸುಮಾರು 18 ಬಜೆಟ್ನ ಅವರು ಮಂಡನೆ ಮಾಡಿದ್ದಾರೆ. ಮುಂದಿನ ವರ್ಷವೂ ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡಿದ್ರೆ ಆ ದಾಖಲೆಯನ್ನ ಸರಿಗಟ್ಟುವಂತಹ ಕೆಲಸ ಆಗಿದೆ. ಬಹುಶಃ ರಾಜ್ಯದಲ್ಲಿ ಸದ್ಯಕ್ಕಂತೂ ಈ ರೀತಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಜೆಟ್ ಮಂಡನೆ ಮಾಡಿದಂತಹ ಮುಖ್ಯಮಂತ್ರಿಗಳು ಅಥವಾ ಹಣಕಾಸು ಸಚಿವರು ಬರೋದು ವಿರಳ ಅಂತ ಅನ್ಸುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸವಾಲುಗಳು ಸಾಕಷ್ಟಿದ್ದಾವೆ. ಸಂಪನ್ಮೂಲ ಕ್ರೋಢೀಕರಣವೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ವರ್ಷದ ಹೊಸ ಬಜೆಟ್ ನಿರೀಕ್ಷೆಗಳು ಸಾಕಷ್ಟಿದ್ದಾವೆ. ಏನೇನು ನಿರೀಕ್ಷೆ ಇದೆ, ಜೊತೆಗೆ ಪಕ್ಷಗಳ ವಲಯದಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ, ವಿವರಿಸ್ತಾ ಹೋಗ್ಬೋದಾ ಹರೀಶ್? ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು 10 ಹಲವು ಸವಾಲುಗಳ ನಡುವೆ ಕೂಡ ವಿತ್ತ ಸಚಿವರು ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಬೆಳಗ್ಗೆ 9:45 ಸುಮಾರಿಗೆ ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲಿ ಒಂದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಬಜೆಟ್ಗೆ ಅನುಮೋದನೆಯನ್ನು ಪಡ್ಕೊಳ್ತಾರೆ. ಅದಾದ ನಂತರ ನೇರವಾಗಿ 10:15 ವಿಧಾನಸಭೆಯಲ್ಲಿ ಕೂಡ ಬಜೆಟ್ ಭಾಷಣವನ್ನ ಓದುವಂತ ಒಂದು ಪ್ರಕ್ರಿಯೆ ಕೂಡ ಆರಂಭಿಸ್ತಾರೆ. ಅದಾದ ನಂತರ ಇವತ್ತು ಕೃಷ್ಣಾದಲ್ಲಿ ಕೂಡ ಸಂಜೆ 4 ಗಂಟೆಗೆ ಮಾಧ್ಯಮಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಇದೆಲ್ಲದ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ದಾಖಲೆ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಕೂಡ ರಾಜ್ಯದ ಜನರಿಗಿದೆ. ಯಾವ ಯಾವ ವಲಯಕ್ಕೆ ಯಾವ ಘೋಷಣೆಗಳನ್ನ ಕೊಡ್ತಾರೆ, ಎಷ್ಟು ಅನುದಾನವನ್ನು ಕೊಡ್ತಾರೆ, ಏನೆಲ್ಲ ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ, ಹೀಗೆ 10 ಹಲವು ರೀತಿಯಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆ ಇರುವಂತದ್ದು. ಒಂದು ನೀರಾವರಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಕೈಗಾರಿಕೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಜೊತೆಗೆ ಆರೋಗ್ಯ, ಶಿಕ್ಷಣ, ಹೀಗೆ 10 ಹಲವು ವಲಯಗಳಿಗೆ ಯಾವ ರೀತಿಯ ಅನುದಾನವನ್ನು ಕೊಡ್ತಾರೆ, ಯಾವ ರೀತಿ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಳ್ತಾರೆ, ಹೀಗೆ 10 ಹಲವು ರೀತಿಗಳು ಕೂಡ ಈಗ ಚರ್ಚೆಗಳು ಆಗ್ತಾ ಇರುವಂತದ್ದು. ಕಳೆದ ಬಾರಿಯ ಬಜೆಟ್ಗೆ ಗಾತ್ರಕ್ಕೆ ಹೋಲಿಸಿದ್ರೆ ಈ ಬಾರಿ 40,000 ಕೋಟಿಗೂ ಹೆಚ್ಚು ಕೂಡ ಗಾತ್ರ ಹೆಚ್ಚಾಗುತ್ತೆ ಎನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಅಂದ್ರೆ ಒಂದು 4.5 ಲಕ್ಷ ಕೋಟಿ ಬಜೆಟ್ ಗಾತ್ರ ಈ ವರ್ಷ ಇರುತ್ತೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅಂದ್ರೆ ನಾಯಕತ್ವ ಚರ್ಚೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ದಾಖಲೆ ಬಜೆಟ್ ಅನ್ನು ಮಂಡಿಸ್ತಾ ಇರುವಂತದ್ದು. ಈ ಹಿಂದೆ ಕೂಡ ದಿವಂಗತ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 14 ಬಜೆಟ್ ಅನ್ನು ಮಂಡಿಸಿದ್ರು. ಅದನ್ನ ಬ್ರೇಕ್ ಮಾಡಿದಂತ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಮಟ್ಟಿಗೆ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸುವಂತ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇಡೀ ದೇಶದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಜೂಭಾಯಿ ವಾಲಾ ಅವರು 18 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಮುಂದಿನ ವರ್ಷ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡಿಸಿದ್ದ ಸಂದರ್ಭದಲ್ಲಿ ಅದು ದಾಖಲೆಯನ್ನು ಸರಿಗಟ್ಟಿಸುವಂತಹ ಖ್ಯಾತಿಗೆ ಕೂಡ ಪಾತ್ರ ಆಗ್ತಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಇವತ್ತಿನ ಈ ಒಂದು ಬಜೆಟ್ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಒಂದು ರಾಜ್ಯದ ಹಣಕಾಸು ಪರಿಸ್ಥಿತಿ ಆಗಿರ್ಬೋದು, ಮತ್ತೆ ಸಾಲದ ಪ್ರಮಾಣ ಆಗಿರ್ಬೋದು, ಹೀಗೆ 10 ಹಲವು ರೀತಿಯಲ್ಲಿ ಕೂಡ ಅದೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡಿಸಬೇಕಾಗಿರುವಂತದ್ದು. 1 ಲಕ್ಷ ಕೋಟಿ ಕೂಡ ಸಾಲ ಹೆಚ್ಚಾಗ್ತಿದೆ ಅನ್ನುವಂತ ಆರೋಪ ಟೀಕೆಗಳು ಪ್ರತಿಪಕ್ಷಗಳಿಂದ ವ್ಯಕ್ತ ಆಗ್ತಿದೆ. ಹಾಗಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕೊರತೆಯ ಬಜೆಟ್ ಅಥವಾ ಒಂದು ರೀತಿಯಲ್ಲಿ ಪೂರಕವಾದಂತಹ ಬಜೆಟ್ ಅನ್ನುವಂತ ಸಾಕಷ್ಟು ಕುತೂಹಲ ನಿರೀಕ್ಷೆಗಳು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೇ ಹೊತ್ತಿನಲ್ಲಿ ಕೂಡ ಬಜೆಟ್ ಮಂಡಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಹಾಗಾಗಿ ಬಜೆಟ್ ಸಂಬಂಧಪಟ್ಟಂಗೆ ಏನೆಲ್ಲ ಹೊಸದಾಗಿ ಘೋಷಣೆ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ. ಒಂದು ವರ್ಷಕ್ಕೆ 2 ಬಾರಿ ಸೀರೆಯನ್ನು ಕೊಡುವಂತ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತದೆ. ಅಂದ್ರೆ ಮಹಿಳೆಯರನ್ನ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಸೀರೆಯನ್ನು ಕೊಡ್ತಕ್ಕಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಗೊತ್ತಾಗ್ತದೆ. ಈಗಾಗಲೇ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಯೋಜನೆಗಳು ಮಹಿಳೆಯರನ್ನ ವಿಶೇಷವಾಗಿ ಸೆಳೆದಿರುವಂತದ್ದು. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ 2 ಸೀರೆ ಕೊಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಬಜೆಟ್ ಅಲ್ಲಿ ಗೊತ್ತಾಗ್ತಿದೆ. ಜೊತೆಗೆ ಒಂದು ಆಹಾರ ಕಿಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಈ ಬಾರಿಯ ಬಜೆಟ್ ಯಾವ ವರ್ಗಗಳನ್ನ ಗಮನದಲ್ಲಿಟ್ಟುಕೊಂಡು ಬಜೆಟ್ ಅನ್ನು ಮಂಡಿಸ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅದೆಲ್ಲದಕ್ಕಿಂತಲೂ ಕೂಡ ಅಹಿಂದ ವರ್ಗಗಳನ್ನ ಗಮನದಲ್ಲಿಟ್ಕೊಂಡು ಮತ್ತೆ ಶೋಷಿತ ವರ್ಗವನ್ನ ಗಮನದಲ್ಲಿಟ್ಕೊಂಡು ಯಾವೆಲ್ಲ ಯೋಜನೆಗಳನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ವಿದ್ಯಾಶ್ರೀ,
ಬರ್ಲಿ ಬರ್ಲಿ ಇದ್ರೆ ಬನ್ನಿ ಇವ್ರೆ ಸರ್ ಒಂಚೂರು ಕ್ಲಿಯರ್ ಮಾಡಿ ಸರ್ ದಯವಿಟ್ಟು ಆ ಕಡೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.